ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಕೀರ್ತಿ ಉಮೇಶ್ ಮಾತಾಡ್ತಾ ಇರೋದು. ಸೊ ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಸೊ ಏನಾದರೂ ಕ್ವೆಶನ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ಇವತ್ತು ಬಂದು ಸಂಡೇ, ಓಕೆನಾ. ಸೊ ಈ ಸಂಡೇನಲ್ಲಿ ನಾನು ಲೈಕ್ ನಿಮಗೆಲ್ಲ ಬಿಫೋರ್ ನನ್ನ 2 days ಬ್ಯಾಕ್ ವಿಡಿಯೋ ಅಂತ ಅಂದ್ಕೊತೀನಿ ಮೇ ಬಿ. ಸೊ ಅದರಲ್ಲಿ ನಾನು ಹೇಳಿದ್ದೆ ಊರಲ್ಲಿ ಏನಾಗಿತ್ತು, ಸೊ ನಾವೇನಕ್ಕೆ ಊರನ್ನ ಬಿಟ್ಟು ಇಲ್ಲಿ ಬಂದ್ವಿ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೆ. ಸೊ ಇವಾಗ ನಾನು ಹೇಳ್ತೀನಿ, ಮಂಡ್ಯಕ್ಕೆ ಬಂದು ನಮ್ಮ ಲೈಫೆಲ್ಲ ಹೆಂಗಿತ್ತು, ಸೊ ಏನೇನೆಲ್ಲ ಫೇಸ್ ಮಾಡಿದ್ವಿ, ಸೊ ಇನ್ನೂ ಏನು ಫೇಸ್ ಮಾಡ್ತಾಯಿದ್ದೀವಿ ಅನ್ನೋದು ಈ ವಿಡಿಯೋನಲ್ಲಿ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಏನಂತ ಅಂದರೆ, ನಾವು ಮನೆ ಬಿಡಬೇಕು ಅಂದರೆ ಊರು ಬಿಡಬೇಕು ಅನ್ನೋ 1-2 months ಬ್ಯಾಕೆ ನಾವು ಓಕೆ ಮಂಡ್ಯನಲ್ಲಿ ಮನೆ ಮಾಡಬೇಕು ಅನ್ನೋದನ್ನ ಫಿಕ್ಸ್ ಆಗಿ ಅಪ್ಪ ಮನೆ ನೋಡಿದರು. ಅದು ಎಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಮಂಡ್ಯನಲ್ಲಿ ಚಿಕ್ಕಮಂಡ್ಯ ಬರುತ್ತೆ, ಚಿಕ್ಕಮಂಡ್ಯ ಕೆರೆ. ಸೊ ಅಲ್ಲಿ ನಾವು ಮನೆ ಮಾಡೋಣ ಅಂತ ಫಿಕ್ಸ್ ಆದ್ವಿ. ಸೊ ಫೈನಲಿ ಮನೆ ಕೂಡ ಮಾಡಿದ್ವಿ, ಓಕೆನಾ. ಸೊ ಎಲ್ಲ ಚೆನ್ನಾಗಿತ್ತು. 1 BHK, ಅದು ಬಂದು 6K ಇತ್ತು ರೆಂಟು. ಸೊ ಬಂದ್ವಿ. ಅದಾದಮೇಲೆ ನಮ್ಮದೇನು ಗೋಲ್ಡ್ ಎಲ್ಲ ಇತ್ತು. ಸೊ ನಾವು ಅದನ್ನೆಲ್ಲ ಇಟ್ಬಿಟ್ಟು ಏನು ಮನೆ ಮಾಡಿದ್ವಿ. ಸೊ ಒಂದು ಪ್ಲ್ಯಾನಿಂಗ್ ಇತ್ತು, ಓಕೆ ನಮ್ಮದು ಪೂರ್ತಿ ಗೋಲ್ಡ್ ಬಂದು ಒಂದು 80K ಅಂತ ಅನಿಸುತ್ತೆ. ಸೊ ಅದರಲ್ಲಿ 50K ಬಂದು ಮನೆ ರೆಂಟ್ಗೆ, ಇನ್ನು 20K ರಿಮೈನಿಂಗ್. ಬಿಕಾಸ್ ನಾನು ಅವಾಗ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಎಜುಕೇಷನ್ ನಡೀತಾ ಇತ್ತು ಇನ್ನೂ ಕೂಡ. ಆ್ಯಂಡ್ ಅದಾದಮೇಲೆ ನನ್ನ ತಂಗಿ ಕೂಡ ಓದ್ತಾ ಇದ್ಲು, ನಮ್ಮ ಅಕ್ಕ ಬ್ಯಾಂಗ್ಳೂರಲ್ಲಿದ್ಲು. ಸೊ ಅವಳು ಕೂಡ ಬಂದುಬಿಟ್ಲು ಆಫ್ಟರ್ ದಟ್. ಯಾವಾಗ ಮದುವೆ ಫಿಕ್ಸ್ ಆಯಿತು ಅಂತ ಅನಿಸುತ್ತೆ. ಸೊ ಅವಾಗ ಅವಳು ಕೂಡ ಬ್ಯಾಂಗ್ಳೂರು ಬಿಟ್ಟು ಬಂದಳು. ಈ ಥರ ಎಲ್ಲ ಜಗಳ ಆಗ್ತಿದೆ ಅಂದಾಗ ಅವಳಿಗೂ ಅಲ್ಲಿ ಕೆಲಸ ಮಾಡಬೇಕಂತ ಅನಿಸಲ್ಲ, ಬಿಕಾಸ್ ಫ್ಯಾಮಿಲಿ ಬಿಟ್ಟು ಈ ಥರ ಎಲ್ಲ ಇರಬಾರ್ದು ಅಂತೇಳಿ ಫಸ್ಟ್ ಥಾಟ್ ಬಂದು. ಸೊ ಅದಾದಮೇಲೆ ನಮ್ಮ ಅಕ್ಕ ಕೂಡ ಬಂತು. ಸೊ ಫೈನಲಿ ಬಂದಾದಮೇಲೆ ಅಪ್ಪ ಆಲ್ರೆಡಿ ಮನೆ ನೋಡಿದ್ರಲ್ಲ, ಸೊ ಓಕೆ ಹೊರಡೋಣ ಅಂತ ಅಂದ್ಬಿಟ್ಟು, ಸೊ ನೆಕ್ಸ್ಟ್ ಡೇನೇ ಅಡ್ವಾನ್ಸ್ ಎಲ್ಲ ಅವರಿಗೆ ಕೊಟ್ಬಿಟ್ಟು ಓಕೆ ಎಲ್ಲ ಫಿಕ್ಸ್ ಆಯಿತು. ಅಪ್ಪ ಅಮ್ಮ ಏನು ಮಾರ್ನಿಂಗ್ ಬೇಗನೆ ಬಂದು ಹಾಲೆಲ್ಲ ಉಕ್ಕಿಸ್ಬಿಟ್ಟು, ಅದಾದಮೇಲೆ ನಾನು ಊರಲ್ಲೇ ಇದ್ದೆ. ನಾನು ಮತ್ತು ನಮ್ಮ ಭಾವ ಅಕ್ಕ ಎಲ್ಲ ಊರಲ್ಲಿದ್ವಿ. ಅಪ್ಪ ಅಮ್ಮ ಮಾತ್ರ ಬಂದು ಹಾಲು ಉಕ್ಸಿದ್ರು. ಅದಾದಮೇಲೆ ಮತ್ತು ಹಾಲೆಲ್ಲ ಉಕ್ಸಾಯಿತು. ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಆಫ್ಟರ್ನೂನ್ 1 o'clock ನಾವು ಊರು ಬಿಟ್ಟಿದ್ದು, ನನಗೆ ಇನ್ನೂ ನೆನಪಿದೆ. ಆವಾಗ ಊರಲ್ಲಿ ಯಾರೂ ಜನ ಇರಲಿಲ್ಲ. ನಾವು ಹೇಳ್ಬಿಟ್ಟು ಬರೋಣ ಅಂದರೆ, ಯಾಕಂದರೆ ಅವಾಗೆಲ್ಲ ಹಳ್ಳಿ ಸೈಡ್, ನಿಮಗೆ ಆವಾಗಲ್ಲ ಅಂದ್ರೆ ಹಳ್ಳಿ ಸೈಡ್ ನಿಮಗೆಲ್ಲ ಗೊತ್ತಿರುತ್ತೆ, ಗದ್ದೆ ಎಲ್ಲ ಹೋಗ್ಬಿಟ್ಟಿರ್ತಾರೆ. 1 o'clock ಯಾರೂ ಇರಲ್ಲ, ಲೈಕ್ ಅದೊಂಥರ ಬಿಟ್ಟೂರು ಥರ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಬಂದ್ವಿ. ಬಂದಾದಮೇಲೆ ಎಲ್ಲ ಚೆನ್ನಾಗೇ ಇತ್ತು. ನಮ್ಮದು ಒಂದು ಪ್ಲ್ಯಾನಿಂಗ್ ಇತ್ತು, ಈಗ ಗೋಲ್ಡ್ ಇಟ್ವಿ. ಅದಾದಮೇಲೆ ಅಡ್ವಾನ್ಸ್ಗೆ ಅಂತ ಒಂದು 50K ಇಟ್ಟರು, ರಿಮೈನಿಂಗ್ ಏನಿದೆ ಅದರಲ್ಲಿ ರೇಷನ್ ತಂದುಬಿಡೋಣ. ಅದಾದಮೇಲೆ ನೆಕ್ಸ್ಟು ಇನ್ನು ರಿಮೈನಿಂಗ್ ನೆಕ್ಸ್ಟ್ ರೆಂಟ್ಗಾಗುತ್ತೆ, ಬಿಕಾಸ್ ನಾವು ಯಾರೂ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ ಅಲ್ವಾ. ಅದಾದಮೇಲೆ ನಮ್ಮ ಅಕ್ಕ ಕೂಡ ಸ್ವಲ್ಪ ದಿನ ಹೋಗಲಿಲ್ಲ ಕೆಲಸಕ್ಕೆ, ಅವಳು ಮನೆಯಲ್ಲೇ ಉಳ್ಕೊಂಡ್ಳು. ಬರ್ತಾ ಬರ್ತಾ ಸಿಚುವೇಶನ್ ತುಂಬ ಕಷ್ಟ ಆಯಿತು. ಅದಾದಮೇಲೆ ನಾನು ಕೂಡ ಕೆಲಸಕ್ಕೆ ಸೇರಿಕೊಂಡೆ ಬ್ಯಾಂಗ್ಳೂರಲ್ಲಿ. ಸೊ ಅದು ನನ್ನ ಫಸ್ಟ್ ಜಾಬ್ ಆ್ಯಕ್ಚುಲಿ. ಅದು ಬಂದು Delivery.com ಅಂತ ಬ್ಯಾಂಗ್ಳೂರು ಇಂದಿರಾನಗರ್ನಲ್ಲಿದೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೆ. ಸೊ ಅಲ್ಲಿ ನನಗೇನಪ್ಪ ಪ್ರಾಬ್ಲಮ್ ಅಂದರೆ ಹೆವಿ ಟಾರ್ಚರು. ಎಷ್ಟು ಟಾರ್ಚರ್ ಅಂತಂದರೆ ತುಂಬ. ಅದು ಬಂದು ಸೇಲ್ಸ್ ಫೀಲ್ಡು, ಓಕೆ ಟಾರ್ಗೆಟ್ ಎಲ್ಲ ಇರ್ತಾಯಿತ್ತು. ಅದಾದಮೇಲೆ ನನ್ನ ಫಸ್ಟ್ ಜಾಬ್ ಅದು. ಹೋದೆ, ಇಂಟರ್ವ್ಯೂ ಕೊಟ್ಟೆ. ಸೊ ಸೆಲೆಕ್ಟ್ ಆಯಿತು. ಇದು ಮಂಡ್ಯಕ್ಕೆ ಬಂದಮೇಲೆ ಆಗಿದ್ದು, ಯಾಕಂದರೆ ಊರಂದರೆ ಸ್ವಂತ ಊರಂದರೆ ಒಂಥರ ಪೀಸ್ ಆಗಿರ್ತಿದ್ವಿ. ಬಟ್ ಸಿಟಿಗೆ ಬಂದಮೇಲೆ ಓಕೆ ರೆಂಟೆಲ್ಲ ಪೇ ಮಾಡಬೇಕು ಅಂತಂದರೆ ಅಫ್ಕೋರ್ಸ್ ಅಮೌಂಟ್ ಬೇಕೇ ಬೇಕು. ನಮ್ಮ ಹತ್ರ ಇದ್ದಿದ್ದೇ ಶಾರ್ಟೇಜು. ಅದು 1 month ಆಗೋಷ್ಟೊಳಗೆ ಆ 1 monthಲ್ಲಿ ನಾನು ಕೆಲಸ ಹುಡ್ಕೋಬೇಕಿತ್ತು. ಆ್ಯಂಡ್ ನನಗೆ ಫೈನಲಿ ಕೆಲಸ ಆಯಿತು. ಓಕೆ ಹೋಗೋಣ ಅಂತ ಅಂದ್ಬಿಟ್ಟು 3 months ಹೋದೆ ಅನಿಸುತ್ತೆ ಆ ಜಾಬ್ಗೆ. 3 months ಹೋದೆ. ಅದಾದಮೇಲೆ ನನಗೆ ಸ್ವಲ್ಪ